ಇವರು ಬಂದ ಮೇಲೆ ಅನೇಕ ಬದಲಾವಣೆಗಳು ಅಂತಾರಾಷ್ಟ್ರೀಯ ಮಾಡ್ತಾರೆ. ಆರ್ಥಿಕವಾಗಿ ಎಲ್ಲ ದೇಶಗಳು ತನ್ನ ಹಿಡಿತಲಿಡಬೇಕು ಅಂತೇಳಿ, ಚೈನಾದ ಮೇಲೂ ತನ್ನ ಹಿಡಿದು ಸಾಧಿಸಬೇಕು ಅಂತೇಳಿ. ಆದರೆ ಚೈನಾ ಮತ್ತು ರಷ್ಯಾ ಅಷ್ಟು ಸ್ಟ್ರಾಂಗ್ ಇರೋದ್ರಿಂದಾಗಿ ಅವರು ಅದನ್ನು ಮೈ ಮೇಲೆ ಹೇಳ್ಕೊಳ್ತಾ ಇಲ್ಲ. ಅದು ಸಣ್ಣ ರಾಷ್ಟ್ರಗಳು, ಆರ್ಥಿಕವಾಗಿ ಅಭದ್ರ ಅಂಥ ದೇಶಗಳು, ಅವುಗಳ ಮೇಲೆ ಇವತ್ತು ನಮ್ಮ ಪಾಕಿಸ್ತಾನ ಆಗಿರ್ಬೋದು, ನಮ್ಮ ಇಂಡಿಯಾ ಆಗಿರ್ಬೋದು, ನೆರೆ ನಮ್ಮ ಶ್ರೀಲಂಕಾ ಆಗಿರ್ಬೋದು, ಅದೇ ಕಾಲಕ್ಕೆ ನೇಪಾಳ ಆಗಿರ್ಬೋದು, ಇಲ್ಲೆಲ್ಲ ಥರ ಹಸ್ತಕ್ಷೇಪ ಮಾಡ್ತಾ ನಡೆದಿದ್ದಾರೆ. ಹೀಗಾಗಿ ಟ್ರಂಪ್ ಅವರು ನಿಜವಾಗಿಯೂ ಶಾಂತಿ ದೂತರ, ಶಾಂತಿ ತರುವುದಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ಒಬ್ಬ ಶಾಂತಿ ಪುರಸ್ಕಾರ ನೊಬೆಲ್ ಬಹುಮಾನ ಪಡೆದಂತಹ ಮಚಾದೋ ಅವರು ಇವತ್ತು ಅದನ್ನು ಅವ್ರಿಗೆ ಹಸ್ತಾಂತರ ಮಾಡಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಆಲ್ರೆಡಿ ನೊಬೆಲ್ ಬಹುಮಾನದ ಸಂಸ್ಥೆಯವ್ರು ಹೇಳಿಬಿಟ್ರೆ ಅದನ್ನು ಇಲ್ಲ ಹಂಗೆ ಮಾಡಲಿಕ್ಕೆ ಆಗೋದಿಲ್ಲ, ಇನ್ನೊಬ್ಬರು ಚೇಂಜ್ ಆಗೋದಿಲ್ಲ, ಅವ್ರಿಗೆ ಉಳಿತದ, ಅದು ಅವ್ರು ಕೊಡಲಿ ಬಿಡಲಿ, ಅವ್ರಿಗೆ ಬಿಟ್ಟು ವಿಷಯ ಅನ್ನುವಂಗೆ ಮಾತಾಡಿಬಿಟ್ಟದ. ನೊಬೆಲ್ ಪುರಸ್ಕಾರವನ್ನು ಬೇರೆಯವರಿಗೆ ವರ್ಗಾಯಿಸಲು ಸಾಧ್ಯವಿಲ್ಲ ಎಂದು ನಾರ್ವೆಯ ನೊಬೆಲ್ ಸಮಿತಿ ಹೇಳಿದೆ ತನ್ನ ಎಕ್ಸ್ನಲ್ಲಿ. ನೊಬೆಲ್ ಪುರಸ್ಕಾರ ಒಮ್ಮೆ ಘೋಷಣೆ ಆದರೆ ಬದಲಿ ಹೆಸರನ್ನು ಘೋಷಿಸಲು, ಹಂಚಿಕೊಳ್ಳಲು ಮತ್ತು ಹಸ್ತಾಂತರಿಸಲು ಸಾಧ್ಯವಿಲ್ಲ. ಈ ನಿರ್ಧಾರ ಸಾರ್ವಕಾಲಿಕವಾದದ್ದು. ಪದಕವನ್ನು ಹಸ್ತಾಂತರಿಸಬಹುದು, ಆದರೆ ನೊಬೆಲ್ ಪುರಸ್ಕೃತರೆಂಬ ಹೆಸರನ್ನು ಹಸ್ತಾಂತರಿಸಲು ಸಾಧ್ಯವಿಲ್ಲ.